ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿದ್ಯಾಪೋಷಕ ಸ್ಕಾಲರ್ಶಿಪ್ ಪಿ ಯು ಸಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ 2026-27ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು, ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾಪೋಷಕ ಸಂಸ್ಥೆ ವತಿಯಿಂದ ಉಚಿತ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿನ ಆಹ್ವಾನ ಮಾಡಲಾಗಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, 2026-27ನೇ ಸಾಲಿನಲ್ಲಿ ವಿದ್ಯಾಪೋಷಕ ವಿದ್ಯಾರ್ಥಿಗಳಿಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಇದ್ದಾವೆ, ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಲಿಂಕ್ ಎಲ್ಲಿದೆ, ಮತ್ತು ಲಾಸ್ಟ್ ಡೇಟ್ ಏನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2026-27ನೇ ಸಾಲಿನಲ್ಲಿ ಏನಪ್ಪ ಅಂದರೆ ಆರ್ಥಿಕ ನೆರವಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ನಿಮ್ಗೆ ಕಾಂತ ಭಾವಿಸ್ತಾ ಇದ್ದೀನಿ. ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು 2026-27ನೇ ಸಾಲಿಗೆ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆಯ ನರ್ಚರ್ ಮೆರಿಟ್ ಯೋಜನೆಯಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಅಂತೇಳಿ ಹಿರೇಮಠ ಅವರು ತಿಳಿಸಿಕೊಟ್ಟಿದ್ದಾರೆ. 2026ರಲ್ಲಿ ಮೊದಲ ಪ್ರಯತ್ನದಲ್ಲಿ SSLC ಪರೀಕ್ಷೆಯಲ್ಲಿ 80%ಕ್ಕಿಂತ ಜಾಸ್ತಿ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಆಮೇಲೆ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ, ವಾಣಿಜ್ಯ ಮತ್ತು ಡಿಪ್ಲೊಮಾ ಕೋರ್ಸ್ಗೆ ನೋಂದಾಯಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮೇ 30ರ ಒಳಗೆ ಅಗತ್ಯ ದಾಖಲೆಗಳನ್ನು ವಿದ್ಯಾಪೋಷಕ ಸಂಸ್ಥೆ ವೆಬ್ಸೈಟ್ www.vidyaposhaka.ngo ಅರ್ಜಿನ ಸಲ್ಲಿಸ್ಬೋದು. ಕುಟುಂಬದ ಮಾಸಿಕ ವರಮಾನ ಅಂದರೆ ತಿಂಗಳ 10,000ಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಇನ್ಕಮ್ಮು ನಿಮ್ಮ ತಂದೆ ತಾಯಿಯವರ ಇನ್ಕಮ್ಮು ತಿಂಗಳಿಗೆ 10,000 ರೂಪಾಯಿಂದ ಕಡಿಮೆ ಇರಬೇಕು. ವರ್ಷಕ್ಕೆ 1,20,000 ರೂಪಾಯಿಗಿಂತ ಕಡಿಮೆ ಇನ್ಕಮ್ ಇರ್ತಕ್ಕಂಥ ಯಾರ್ಯಾರು ವಿದ್ಯಾರ್ಥಿಗಳು ಅವ್ರ ತಂದೆ ತಾಯಿ ಇನ್ಕಮ್ 1,20,000 ರೂಪಾಯಿ ಕಡಿಮೆ ಅಂಥ ವಿದ್ಯಾರ್ಥಿಗಳು ಅರ್ಜಿನ ಆಹ್ವಾನ ಮಾಡಿದರೆ ಅರ್ಜಿನ ಕೂಡ ಸಲ್ಲಿಸ್ಬೋದು. ಹಾಗಾದರೆ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಕ್ನು ಕೂಡ ಕೊಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿ ಫಸ್ಟ್ ಅಟೆಂಪ್ಟ್ನಲ್ಲಿ SSLC 80%ಕ್ಕಿಂತ ಜಾಸ್ತಿ ಅಂಕ ಪಡ್ಕೊಂಡಿರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ಗಳು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಮೇ 30ರೊಳಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿಗೆ ಲಿಂಕ್ ಕೂಡ ಓಪನ್ ಆಗಿದೆ. SSLC ಮಾರ್ಕ್ಸ್ ಕಾರ್ಡು, ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ಲು, ರೇಷನ್ ಕಾರ್ಡು, ಸ್ಟೂಡೆಂಟ್ ಫೋಟೋ, ಇನ್ಕಮ್ ಸರ್ಟಿಫಿಕೇಟು, ಫ್ಯಾಮಿಲಿ ಫೋಟೋ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳಿದಾವೆ ಎಲ್ಲನೂ ಏನಪ್ಪ ಅಂದರೆ ವೀಡಿಯೋನ ಮಾಡಿ, ನೀವೇನಪ್ಪ ಅಂದರೆ ನಿಮ್ಮ ಮನೆಯ ಸ್ಥಿತಿಗತಿ ಬಗ್ಗೆ ಒಂದು ವಿಡಿಯೋ ಮಾಡಿ ವಿಡಿಯೋನ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್, ಬಾಡಿಗೆ ಮನೆ ಇದೆ, ಸ್ವಂತ ಮನೆ ಇದೆ, ಮತ್ತು ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳು ಇವನ್ನೆಲ್ಲ ರಿಯಲ್ ಆಗಿ ಬಂದು ಚೆಕ್ ಮಾಡಿ ನಿಮಗೆ ಅಪ್ರೂವ್ ಮಾಡಿ, ನಿಮಗೆ ಏನಪ್ಪ ಅಂದರೆ ನಿಮ್ಮ ಕೋರ್ಸ್ ಎಲ್ಲಿವರೆಗೆ ಓದ್ತೀರಾ ಅಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ 100% ತಕ್ಕಂಥ ವಿದ್ಯಾರ್ಥಿಗಳನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಕೂಡಲೇ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಭರ್ತಿ ಮಾಡಿ. ಮತ್ತು ಅದ್ರ ಜೊತೆಗೆ ವಿದ್ಯಾಪೋಷಕ ಸಂಸ್ಥೆ ನೀವು ಮುಂದೆ ಕಾಮರ್ಸ್ಗೆ ಜಾಯ್ನ್ ಆಗ್ಬೋದು, ಅಥವಾ PUC ಸೈನ್ಸಿಗೆ ಜಾಯ್ನ್ ಆಗ್ಬೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಡಿಪ್ಲೊಮಾ ಜಾಯ್ನ್ ಆಗಿದ್ದರಿಂದ ಅಂಥದ್ದು ವಿದ್ಯಾರ್ಥಿ ಕೂಡ ಎಲಿಜಿಬಲ್ ಇದ್ದಾರೆ, ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಹಾಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಯಾರು ಎಲಿಜಿಬಲ್ ಬಾಗಲಕೋಟೆ, ಬೆಳಗಾವಿ, ದಾವಣಗೆರೆ, ಧಾರವಾಡ, ಗದಗ, ಶಿವಮೊಗ್ಗ, ಉತ್ತರ ಕನ್ನಡ, ಹಾವೇರಿ, ವಿಜಯಪುರ, ಕುಷ್ಟಗಿ, ಅದರ್ ಯಾವ ಇದ್ದಾವೆ, ಸೊ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಫ್ಯಾಮಿಲಿ ಮಂತ್ಲಿ ಅನ್ನೋ ಕಮ್ಮಿ ಎಷ್ಟಿದೆ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಎನ್ಕ್ವೈರಿ ಮಾಡ್ತಾರೆ. ಹಾಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನೀವು ಮೇಲ್ ಜೆಂಡರ್ ಫಿಮೇಲು ಅಥವಾ ಮೇಲ್ ಅನ್ನೋದು ಕೂಡ ಜೆಂಡರ್ ಎಂಟ್ರಿ ಮಾಡಿ, ಕ್ಯಾಟಗರಿ ಯಾವುದು OBCನೋ, SC STನೋ, ಮೈನಾರಿಟಿನೋ, ಜನರಲ್ ಮೆರಿಟು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಯಾವುದರಿಂದ ಈ ಮಾಹಿತಿ ಸಿಕ್ತು, ಪೇಪರ್ ಅಡ್ವರ್ಟೈಸ್ಮೆಂಟು, ವೆಬ್ಸೈಟಿಂದನೂ ಏನಂತ, ಮತ್ತು ಮನೆ ಓನ್ ಇದೆ, ರೆಂಟ್ ಇದೆ, ಲೀಸ್ ಎಲ್ಲನೂ ಕೂಡ ಮಾಹಿತಿನ ಭರ್ತಿ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ವೀಡಿಯೋನ ಮಾಡಿ, ಒಂದು ಶಾರ್ಟ್ ವೀಡಿಯೋನ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವನ್ನೆಲ್ಲನೂ ಅಪ್ಲೋಡ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ನಿಮಗೆ 100% ಆಗಿ ಸ್ಕಾಲರ್ಶಿಪ್ಗೆ ಏನು ಅರ್ಜಿ ಮಾಡ್ತಾಯಿದ್ದಾರೆ, ಸೊ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ನೀವು ಓದ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, 1,20,000 ರೂಪಾಯಿ ಅಂತ ಕಡಿಮೆ ಇನ್ಕಮ್ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಮೇ 30ರೊಳಗಾಗಿ 2026ನೇ ಸಾಲಿನೊಳಗಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. 26-27ನೇ ಸಾಲಿನಲ್ಲಿ ನೋಡಿ ಮೇ 30, 2026 ಒಳಗಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಈ ಕೂಡಲೇ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಓಪನ್ ಕೂಡ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದೆ ಫಸ್ಟ್ ಇಯರ್ ಕಾಮರ್ಸ್ ಮತ್ತು ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ. ಹಾಗೆ ಸುವರ್ಣಾವಕಾಶನ ಯೂಸ್ ಮಾಡ್ಕೊಳ್ಳೋ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್, ಹಾಗೆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.